ಆಮೇಲೆ ರೆಗ್ಯುಲರ್ ಆಗುತ್ತೆ. ಆ ಕಡೆ ಈ ಕಡೆ ಮಾಡಿ ಪ್ರೆಸ್ ಮಾಡಿ ನೋಡಿ. ಬ್ರೇಕ್ ಹಿಡಿದು ನೋಡಿ ನಿಂತ್ಕೊಳುತ್ತೆ ನೋಡಿ. ಈಗ ಚೇಂಜ್ ಮಾಡ್ಬೇಕಾ? ಚೇಂಜ್ ಮಾಡಿ ನೋಡಿ. ಒಂದು 60 ಪ್ಯಾಟ್ರನ್ಸ್ ಇದ್ದಾವೆ, ಯಾವ ಥರ ಬೇಕಾದ್ರೂ ಬರುತ್ತೆ. ಇದಕ್ಕೆ LED ಹಾಕ್ಬಿಡಿ, ಬಲ್ಪ್ ಅಲೆಝಾನ್ ತೆಗೆದ್ಬಿಟ್ಟು ನಿಮಗೆ LED ಬಲ್ಪ್ ಬರುತ್ತೆ. ಅದು 3 ವ್ಯಾಟ್ಸ್ ಬರುತ್ತೆ, ಒಂದೊಂದು ಬಲ್ಪು 4 ಬರುತ್ತೆ. 700 ರುಪೀಸ್ ಏನಾಗುತ್ತೆ. ಅದು ನಿಮಗೆ ಲಿಂಕಲ್ಲಿ ಕಳಿಸಿರ್ತೀನಿ. ನಾನು ಅದನ್ನು ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ನೋಡಿ. and foreign influence. ಒಂದು 60 ಪ್ಯಾಟರ್ನ್ಸ್ ಬರುತ್ತೆ. ಇದು ಅಲೆಜಾನ್ ಅಲ್ವಾ, ನಿಮ್ಗೆ LED ಒಂದ್ಸರಿ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ. ಅಮೆಝಾನಲ್ಲಿ ಸಿಗುತ್ತೆ, ಅದು ತರಿಸಿ ಇನ್ಸ್ಟಾಲ್ ಮಾಡಿ. Xflash ಅಂತ ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ ನೋಡಿ. ಇಲ್ಲಿ ಇದರಡೆ ಬಿಚ್ಚು ನೋಡಿ, ಇಲ್ಲಿ ವೈರ್ ಕೊಟ್ಟಿದ್ದೀನಿ. ಯೆಲ್ಲೋ ಇಂದ ಬ್ಲೂ ಕೊಡಿ, ತಿರುಗಿ ಅದೇ ಯೆಲ್ಲೋ ವೈರ್ ಈ ಬ್ಲೂಗೆ ಕೊಡಿ. ಯಾವ ಕಲರ್ ಎಲ್ಲಿಂದ ಕೊಟ್ಟಿರ್ತೀರೋ ಆ ಕಲರ್ ಈ ವೈರಿಗೆ ಕೊಡಿ. ಮಿಸ್ ಮ್ಯಾಚ್ ಮಾಡಿ ಹೀಟ್ ಬಂದುಬಿಡುತ್ತೆ. ನೋಡಿ, ಆರೆಂಜಿಂದ ಗ್ರೀನ್ ಬಂದರೆ ತಿರ್ಗಾ ಗ್ರೀನಿಂದ ಆರೆಂಜ್ಗೆ ಹೋಗಬೇಕು. ಇನ್ನೆರಡು ನಿಮಗೆ ಗೊತ್ತಾಗುತ್ತೆ ಪ್ಲಗ್ ಆ್ಯಂಡ್ ಪ್ಲೇ ಅದು ಯಾವುದು ಅಂತ. ಇದು ಮಾತ್ರ ಮಿಸ್ಟೇಕ್ ಮಾಡ್ಕೊಂಬೇಡಿ. ಯೆಲ್ಲೋ ಇಂದ ಬ್ಲೂಗೆ ಕೊಡಿ, ತಿರ್ಗಾ ಅದೇ ಯೆಲ್ಲೋ ವೈರಿಂದ ಬ್ಲೂ ಕೊಡಿ. ಇದು ಅಷ್ಟೇ, ಗ್ರೀನಿಂದ ಆರೆಂಜ್ಗೆ ಕೊಡಿ, ತಿರ್ಗಾ ಇನ್ನೊಂದು ಗ್ರೀನಿಂದ ಇದಕ್ಕೆ ಕೊಡಿ. ಮಧ್ಯದ ಇದು ಎರಡು ಗ್ರೀನ್ ಇದೆಯಲ್ಲ, ಇದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಇದು ಆ್ಯಸ್ ಇಟ್ ಈಸ್ ಕಾಮನ್. ಇದು ನೋಡಿ, ಇಲ್ಲಿ ಇದು ಹಾಕಿದ್ದೀನಿ. ಆನ್ ಮಾಡಿ ತೋರಿಸ್ತೀನಿ ತಡ್ರಿ ಒಂದ್ಸಲ ನಿಮಗೆ. ನೋಡಿ, ಕೀ ಆನ್ ಮಾಡ್ತಿದ್ದಂಗೆ ಇಲ್ಲಿ ತೋರಿಸುತ್ತೆ ನೋಡಿ. ನೋಡಿ ಒಂದ್ಸರಿ ಇದಾಗುತ್ತೆ. ಸುಮ್ಮನೆ ಹಾಕಿದ್ದೀನಿ ನೋಡಿ. ಇದು ಸೆಮಿಟೆಕ್ ಅಂತ ಹೇಳ್ಬಿಟ್ಟು, ಇದು ಅದೇ ನಾನು ಹೇಳಿದ್ರೆ 360 LED ಲೈಟ್. ಇದು
3 ವ್ಯಾಟ್ಸ್ ಬರುತ್ತೆ ಸಿಂಗಲ್ಲು. ಓಪನ್ ಮಾಡಿ ತೋರಿಸ್ತೀನಿ ಸರ್. ವಾರಂಟಿ ಇರುತ್ತೆ, 1 ಇಯರ್ ವಾರಂಟಿ ಇರುತ್ತೆ. ವಾರಂಟಿ ಕಾರ್ಡ್ ಈಗ ಕೊಟ್ಟಿರ್ತಾರೆ. ವಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ. ವಾರಂಟಿ ಕಾರ್ಡ್ ಇದೆ. ಬಲ್ಬ್ಸ್ ಅಂದರೆ ನೋಡಿ ಇಲ್ಲಿದೆ. ನೋಡಿ ಇಲ್ಲಿದೆ. ಇವೆ ಇನ್ಸ್ಟಾಲ್ ಮಾಡ್ಬಿಟ್ಟು ನೋಡೋಣ. ಇದು ನೋಡಿ ಇಲ್ಲಿ 3 ಇದೆ, ಈ ಕಡೆ 3, ಒಟ್ಟು 33 LED ಸ್ಟ್ರಿಪ್ ಏನೋ ಇದೆ ಇದರಲ್ಲಿ. ನೋಡಿ ಈ ಥರ ಪ್ರಿಂಟ್ ಟೈಪು. ನಾವು ಇಲ್ಲಿ ಇನ್ಸ್ಟಾಲ್ ಮಾಡ್ಬಿಟ್ಟು ನೋಡೋಣ. ಜಸ್ಟ್ ಓಪನ್ ಮಾಡಿ. ಹಾಗೆ ಈ ಥರ ಓಪನ್ ಮಾಡಿ. ನೋಡಿ ಇಲ್ಲಿದೆ, ಆ ಕಡೆ ಈ ಕಡೆದು. ಈ ಥರ ಕ್ಯಾಪ್ ರಬ್ಬರ್ ಬರುತ್ತೆ, ರಬ್ಬರು ತೆಗೀರಿ. ಹಂಗೆ ಹಾಕಿ, ಯಾಕಂದರೆ ವಾಟರ್ ಪ್ರೂಫ್ ಅದು, ಹಂಗಾಗಿ ನೋಡಿ ಇದು ತೆಗೆದ್ಬಿಡಿ. ಇದು ನೋಡಿ ಇದೇ ಇದೆಯಲ್ಲ, ಈ ಥರ ನೋಡಿ. ಇದೆ ಒಂದಷ್ಟು ಆಗುತ್ತೆ, ಉದ್ದ ಆಗುತ್ತೆ. ಇದು ಹಂಗೆ ಹಾಕಿ, ಇದು ರಬ್ಬರು. ಹಂಗೆ ಇದು ಮಾಡಿ ಬಾಟಮ್ ಒಂದು ನಟ್ಟಿದೆ ಹಾಕಿ. ಆನ್ ಮಾಡ್ತೀನಿ. ನೋಡಿ ನಿಮಗೊಂದು ಇದು ಬಂತು, ತೋರಿಸ್ತೀನಿ ಸರ್. ನೋಡಿ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ, ಗೊತ್ತಾಗುತ್ತಾ? ಯಾವ್ದು ಬ್ರೈಟ್ನೆಸ್ ಜಾಸ್ತಿ, ಯಾವ್ದು ಕಮ್ಮಿ ಇದೆ ನೋಡಿ. ನಿಮಗೆ ಹಿಂಗೆ ಇಲ್ಲಿಂದ ಕಾಣುತ್ತೆ ನೋಡಿ. ಇದು ನೋಡಿ ಸ್ಟಾಕು. ಇದು ನಿಮಗೆ ಅದು ಹೇಳಿದ್ನಲ್ಲ, ಇದು ಹಾಕ್ಸಿ 360 ಫುಲ್ ಟಾಪಲ್ಲೂ ಬರುತ್ತೆ. ನೋಡಿ ಯಾವ್ದು ಜಾಸ್ತಿ ಇದೆ, ಯಾವ್ದು ಕಮ್ಮಿ ಇದೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ LEDs ಏನೋ ಚೇಂಜ್ ಮಾಡಿಬಿಡಿ. ಜಸ್ಟ್ ನೀವು ಇದೊಂದು ಸ್ಟ್ರಿಪ್ದು LED ಲೈಟ್ ತಗೊಂಡ್ರೆ ಸರದಾಗಿ ಕಾಣುತ್ತೆ. ನೋಡಿ ನೋಡಿ ಎಷ್ಟು ಬ್ರೈಟ್ನೆಸ್ ಇದೆ ಇದು. ನೋಡಿ ಇದು ಟೈಮ್ ತಗೊತಾ ಇದೆ. LED ನೋಡಿ, LED ಫುಲ್ ಸಡನ್ ರೆಸ್ಪಾನ್ಸು ನೋಡಿ. ಹಂಗೆ ಟಾಪಲ್ಲೂ ಕಾಣುತ್ತೆ ನೋಡಿ. ನೋಡಿ ಈ ಕಡೆ ಕಾಣುತ್ತೆ, ಈ ಕಡೆ ಹಿಂಗೂ ನೋಡಿ, ಹಿಂಗೂ ಕಾಣುತ್ತೆ. ಇದು ಕಾಣಲ್ಲ, ಜಾಸ್ತಿ ಕಾಣಲ್ಲ ನೋಡಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಅದು ಈಗ ನೋಡಿ ಹೆಂಗೆ ಕಾಣ್ತದೆ. 2 ಇನ್ಸ್ಟಾಲ್ ಮಾಡಿದ್ದೀನಿ ಬ್ಯಾಕ್ ಸೈಡು.
ಮೊದಲು ಹೆಂಗೆ ಕಾಣ್ತಿತ್ತು ಈಗ ಹೆಂಗೆ ಕಾಣ್ತೈತೆ ನೋಡಿ. ಈಗ 3 ವ್ಯಾಟ್ಸು ಸಕ್ಕತ್ ಬ್ರೈಟ್ನೆಸ್ ನೋಡಿ. ನೋಡಿ ಇಲ್ಲೂ ಕಾಣಿಸ್ ಶೇಡಲ್ಲಿ ಎಷ್ಟು ದೂರದಿಂದ ಆದರೂ ವಿಸಿಬಿಲಿಟಿ ಕಾಣುತ್ತೆ ನಮಗೆ. ಬರುತ್ತೆ ಈಗ ತೋರಿಸ್ತೀನಿ ನೋಡಿ ಎಷ್ಟು ಬ್ರೈಟ್ನೆಸ್ ಬರುತ್ತೆ ಅಂತ LED ನೋಡಿ. ನೋಡಿ ಆ ಕಡೆ ಹಾಕ್ತೀನಿ ನೋಡಿ ಎಷ್ಟೊಂದು ಬರೋದೈತೆ ನೋಡಿ. ನೋಡಿ ಇದು ನೋಡಿ ನೋಡಿ ಅದು 10 ವ್ಯಾಟ್ ಹ್ಯಾಲೋಜನ್ ಬಲ್ಪ್ ಆದರೂ ಅಷ್ಟು ಬ್ರೈಟ್ನೆಸ್ ಬರೋಲ್ಲ. ಇದು ಬರೀ 3 ವ್ಯಾಟ್ಸ್ಗೆ ಹಿಂಗೆ ಬರ್ತಾಯಿದೆ LED. ಸಖತ್ತಾಗಿದೆ ಹಾಕ್ಸಿ. ಏನು ವೈರಿಂಗ್ ಇದೆ ಅದೆಲ್ಲ ಸೇಮ್ ಹಂಗೆ ಹಾಕ್ಬೇಕು. ಹಂಗೂ ವೈರಿಂಗ್ ಮಿಸ್ ಆದರೆ ಸ್ವಲ್ಪ ಹೀಟ್ ಬರ್ಬೋದು, ನೋಡ್ಕೊಳ್ಳಿ. ಹೋದರೆ ಇಲ್ಲಿ ಫ್ಯೂಸ್ ಇರುತ್ತೆ, ಈ ಫ್ಯೂಸ್ ಬಾಕ್ಸಲ್ಲಿ ಫ್ಯೂಸ್ ಚೆಕ್ ಮಾಡಿ. ಇದ್ರೊಳಗಡೆ ತೋರಿಸ್ತೀನಿ ತೋರಿಸಿ. ಇದು ಫ್ಯೂಸ್ ಬಾಕ್ಸು. ನೋಡಿ ಇದು ಫ್ಯೂಸ್ ಬಾಕ್ಸು. ನೋಡಿ ಇದು ಫ್ಯೂಸ್ ಬಾಕ್ಸ್ ಇರುತ್ತೆ. ಫ್ಯೂಸ್ ಬಾಕ್ಸು ತಕ್ಕೊಳ್ಳಿ ಬರುತ್ತೆ. ನೋಡಿ ಇನ್ನು ತೆಗೆದ್ರೆ ಫ್ಯೂಸ್ ಇರುತ್ತೆ. ಈ ಬ್ಲೂ ಬಂದ್ಬಿಟ್ಟು ಮೇನ್ಸ್ದು. ಇನ್ನು 10 ಎಲ್ಲ ಮಾಮೂಲಿ ರೆಗ್ಯುಲರ್ ಆ ಕಡೆ ಈ ಕಡೆ ವೈರಿಂಗ್ದು. ಹೋದರೆ ಲೈಟಿಂಗ್ 15 amps ಅಂತ ಇದೆಯಲ್ಲ ಅದೇ ಮಾತ್ರ ಹೋಗುತ್ತೆ. ಅದನ್ನು ತೆಗೆದು ಚೆಕ್ ಮಾಡ್ಕೊಳ್ಳಿ. ಒಂದು ಸರಿ ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ವೈರಿಂಗ್ ಇದೆಯಲ್ಲ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಇದೇನು ಯು ಶೇಪ್ ಇದೆಯಲ್ಲ, ಯು ಶೇಪ್ ಕರೆಕ್ಟಾಗಿದ್ದರೆ ಚೆನ್ನಾಗಿದೆ ಫ್ಯೂಸು ಅಂತ. ಯು ಶೇಪ್ ಸೆಂಟ್ರಲ್ ಏನೋ ಕಟ್ಟಾಗಿದೆ, ಫ್ಯೂಸ್ ಹೋಗಿದೆ ಅಂತ. ಫ್ಯೂಸ್ ಎಕ್ಸ್ಟ್ರಾ ಅವರೇ ಅವ್ನು ಕೊಟ್ಟಿರ್ತಾರೆ, ಚೇಂಜ್ ಮಾಡ್ಕೊಳ್ಳಿ. ಎಷ್ಟೊಂದು 10 rupees ಕಾಸ್ಟ್ ಆಗ್ಬೋದು ಅಷ್ಟೊಂದು ಫ್ಯೂಸು. ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಈಗ ಅಲ್ಲಿಗೆ ಫಿಟ್ ಮಾಡಿ. ಎಲ್ಲೋ ಫ್ಯೂಸ್ ಇರೋಲ್ಲ, ಇಲ್ಲಿ ಮಾತ್ರ ಫ್ಯೂಸ್ ಇರುತ್ತೆ. ನಮ್ಮ ಬ್ಯಾಟ್ರಿ ಫ್ಯೂಸ್ ಇದ್ರೊಳಗಡೆ ಇರುತ್ತೆ. ಬೇಡ ಅಂದರೆ ನೀವು ಆ ಕಡೆ ಈ ಕಡೆ ಇದು ಮಾಡಿ ಆಫ್ ಮಾಡಿ ಅಷ್ಟೇ. ಆಫ್ ಆಗೋಯ್ತು ಅಷ್ಟೇ. ಇನ್ನು ಇದನ್ನು ನೋಡಿ ಪ್ಲೀಸ್, ಇದನ್ನು ಅದರೊಳಗಡೆ ಇಟ್ಬಿಟ್ಟು ಫಿಟ್ ಮಾಡ್ತೀನಿ. ಸರಿ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ ಡಯಾಗ್ರಾಮ್ ಒಂದು ಸರಿ ಹಾಕ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.